ಭಾಜಪಾ ಮುಖಂಡರು ಹಾಗೂ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿಯ OBC ಘಟಕದ ಜಿಲ್ಲಾಧ್ಯಕ್ಷ. ಸ್ನೇಹಿತರೆ, ಬಂಧುಗಳೇ, ತುಮಕೂರಿನ ಸಮಸ್ತ ನಾಗರಿಕರೇ, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕೆಲಸ ನಡೀತಾ ಇದೆ. ಅದು ಏನಂದರೆ, ತುಮಕೂರಿಗೆ 24 TMC ನೀರು ಕೊಟ್ಟಿದ್ದಾರೆ. ಆದರೆ 24 TMC ತುಮಕೂರಿಗೆ ನೀರು ಬರ್ತಾ ಇದೆಯಾ? ಬರ್ತಾ ಇಲ್ಲ. ಈ ಮೊನ್ನೆ ತಾನೇ ಬೇಸಿಗೆಯಲ್ಲಿ ಎಷ್ಟು ಜನಗಳು ಪರಿತಪಿಸ್ಬಿಟ್ರಂದ್ರೆ, ಪಶು ಪಕ್ಷಿಗಳು ಕುಡಿಯೋಕೆ ನೀರಿಲ್ಲ, ಜನಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಈ ಕೆನಾಲ್ ಎಕ್ಸ್ಪ್ರೆಸ್ ಇದನ್ನು ಕಾಮಗಾರಿಯನ್ನು ಕೈಗೊಂಡು ಸುಮಾರು 1000 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಕಾರಣ ಏನಕ್ಕೆ? ತುಮಕೂರಿಗೆ ಬರೋವಂಥ ಹೇಮಾವತಿ ನೀರನ್ನು ರಾಮನಗರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಮಕೂರು ಎಷ್ಟು ಮಟ್ಟದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂದರೆ, ಸ್ಮಾರ್ಟ್ ಸಿಟಿ ಬರ್ತಾ ಇದೆ, ತುಂಬ ಅಭಿವೃದ್ಧಿ ಹೊಂದ್ತಾ ಇದೆ ತುಮಕೂರು. ಇಂಥ ಸಂದರ್ಭದಲ್ಲಿ ತುಮಕೂರಿಗೇನೆ ಸಫಿಷಿಯೆಂಟಾಗಿ 24 TMC ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಸಾಕಾಗ್ತಾನೂ ಇಲ್ಲ. ಈ ಸಮಯದಲ್ಲಿ ನೀವು ಕೆನಾಲ್ ಇದರಲ್ಲಿ ನೀವು ನೀರು ರಾಮನಗರಕ್ಕೆ ತೊಗೊಂಡು ಹೋಗ್ತೀನಿ ಅಂದರೆ, ತುಮಕೂರಿಗೆ, ಇಡೀ ತುಮಕೂರು ಜಿಲ್ಲೆಗೆ ನೀವು ದ್ರೋಹ ಬಗೀತಾ ಇದ್ದೀರ. ಇದು ಈಗ ಪ್ರತಿಯೊಬ್ಬ ಜನಸಾಮಾನ್ಯರು ಎಚ್ಚೆತ್ಕೊಂಡ್ಲಿಲ್ಲ ಅಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಳಿಗೆ ನಾವೇ ದ್ರೋಹ ಬಗ್ಗೆಂಗಾಗುತ್ತೆ. ನಮ್ಮ ಮಕ್ಳಿಗೆ ನಾವೇನೇ ಕುಡಿಯೋಕೆ ನೀರು ಕೊಡ್ದಲೇ ಆಗದಂಥ ಸ್ಥಿತಿಗೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು, ಮತ್ತು ಇದು ಯಾವ ಪಕ್ಷದ ಧುರೀಣರಿಗಾಗಲಿ, ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಇದರ ವಿರುದ್ಧವಾಗವ್ರೆ. ಯಾರಿಗೂ ಇಷ್ಟ ಇಲ್ಲ ಇಲ್ಲಿಂದ ಕೆನಾಲ್ ಮೂಲಕ ನೀರು ತೊಗೊಂಡು ಹೋಗೋದು. ಪ್ರತಿಯೊಬ್ಬರು ರಾಜಕೀಯ ಮುಖಂಡರುಗಳಿಗೂ ಒಬ್ರಿಗೂ ಇಷ್ಟ ಇಲ್ಲ. ಇದನ್ನು ನಮ್ಮ ಶಿವಣ್ಣಜಿಯವರ ನೇತೃತ್ವದಲ್ಲಿ ಮತ್ತು ಎಲ್ಲ ಪಕ್ಷದ ಪ್ರತಿಯೊಬ್ಬರು ನಾಯಕರು ಇದಕ್ಕೆ ಕೈ ಜೋಡಿಸಿ, ಈ ಬರುವಂಥ ನಾಳೆ 16ನೇ ತಾರೀಕು ಬೃಹತ್ ಒಂದು ಮೆರವಣಿಗೆ ಹಾಗೂ ಬಂದನ್ನು ಬೃಹತ್ ಮೆರವಣಿಗೆಯನ್ನು ವಿರೋಧಿಸಿ ಒಂದು ಜಾಥಾ ಇಟ್ಕೊಂಡಿದ್ದೀವಿ. ತಾವೆಲ್ಲ ಪ್ರತಿಯೊಬ್ಬರು ನಾಗರಿಕರು ಪ್ರತಿಯೊಬ್ಬರು ಬಂದು ಈ ಪ್ರತಿಭಟನೆಗೆ ತಮ್ಮೆಲ್ಲ ಸಹಕಾರ ಕೊಡಬೇಕಂತ ನಾನು ಈ ಮೂಲಕ ಸಮಸ್ತ ತುಮಕೂರಿನ ನಾಗರಿಕರಲ್ಲಿ ಕೇಳ್ಕೊತಾ ಇದ್ದೀನಿ. ಇದರಿಂದ ನಮ್ಮ ಮಕ್ಕಳು ಕುಡಿಯೋ ನೀರಾಗಿರ್ಬೋದು, ದನ ಕರುಗಳಿಗೆ ನೀರಿರ್ಬೋದು, ಕೃಷಿ ಚಟುವಟಿಕೆಗಳಿಗೆ ನೀರು ಇರ್ಬೋದು, ಎಲ್ಲರಿಗೂ ಉಳಿಸುವಂಥ ಒಂದು ಕೆಲಸ ಮಾಡೋಣ. ಇಲ್ಲ ಅಂದರೆ ನಾವು ಇವತ್ತೇನಾದರೂ ಮೈ ಮರೆತು ಮಲಗ್ದು ಅಂದರೆ, ಮುಂದಿನ ದಿನಗಳಲ್ಲಿ ಕಠಿಣ ದಿನಗಳನ್ನು ನಾವು ಕಣ್ಣಾರೆ ನಾವೇ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಎದ್ದೇಳಿ ಸಮಸ್ತ ತುಮಕೂರು ನಾಗರಿಕರು ಎಲ್ಲ ಒಕ್ಕೊರಲಾಗಿ, ಎಲ್ಲ ಒಗ್ಗಟ್ಟಾಗಿ ಇದರ ವಿರುದ್ಧವಾಗಿ ಹೋರಾಡಿ ಈ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸೋಣ. ನಮ್ಮ ಈ ತೆರಿಗೆ ಮೂಲಕ 1000 ಕೋಟಿ ನಷ್ಟ ಏನು ಸರ್ಕಾರ ಮಾಡ್ತಾ ಇದೆ. ನಾಳೆ 16/5/2024 ಹೇಮಾವತಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಲೇ ತುಂಬ ಬರಗಾಲದಲ್ಲಿದ್ದೀವಿ ನಾವು. ಜಾನುವಾರುಗಳು ಎಲ್ಲ ಬೇರೆದಾಗ್ಬಿಟ್ಟಿದೆ. ಅದರಿಂದ ಯಾವುದೇ ನಾವು ಕಾರಣಕ್ಕೂ ಈ ಹೋರಾಟವನ್ನು ಮುಂದೆ ಸಾಗಿಸಬೇಕು ಅಂತ ಮಾಜಿ ಸಚಿವರಾದ ಸುಗುಣ ಶಿವಣ್ಣನವರು ಹಾಗೂ ಲಿಂಗಪ್ಪ ಅವರು ಹಾಗೂ ದಿಲೀಪು MD ಕೃಷ್ಣಪ್ಪ ಅವರು ಎಲ್ಲ ತುಮಕೂರು ಜಿಲ್ಲೆಯ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದರೆ, ಈ ಒಂದು ಹೋರಾಟನ ನಾವು ಯಾವುದು ಎಷ್ಟು ಮುಂದೆ ತಗೊಂಡೋಗ್ಬೇಕು ಅಂತ ನಾವು ಒಂದು ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲೇ ಒಂದು ಹೆಸರಾಗಬೇಕು. ಯಾಕೆ ಅಂತ ಹೇಳಿದರೆ, ನೀರಿಗಾಗಿ ರಾಮನಗರಕ್ಕೆ ಹೋಗೋದು ಏನು ಕೆಲಸ ಇದೆ? ನಾವು ಇಲ್ಲೇ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಯಲ್ಲೇ ನಮಗೆ ಸಾಕಾಗ್ತಾ ಇಲ್ಲ. ಅವರು 24 TMC ನೀರು ತೊಗೊಂಡೋಗಿದ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಅದಕ್ಕೆ ತುಮಕೂರು ಜಿಲ್ಲೆ ಶಕ್ತಿ ಏನಂತ ನಾವು ತೋರಿಸ್ಬೇಕು. ಅದಕ್ಕೆ ತುಮಕೂರು ಜಿಲ್ಲೆಯ ನಾಗರಿಕರಲ್ಲಿ ಬೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾಳೆ 11 ಗಂಟೆಗೆ ಗುಬ್ಬಿಯಿಂದ ರಾಂಪುರಕ್ಕೆ ಹೋಗ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಬೇಕು. ಸೇರಿ ಈ ಹೋರಾಟವನ್ನು ನಾವು ಗೆಲ್ಲಲೇಬೇಕು. ನಾವೆಲ್ಲ ತುಮಕೂರು ನಾಗರಿಕರೆಲ್ಲ ಸೇರಿ, ಜಿಲ್ಲೆಯ ಜನ ಎಲ್ಲ ಸೇರಿ ಈ ಹೋರಾಟಕ್ಕೆ ನಾವು ಜಯಗೊಳಿಸಬೇಕು ಅಂತ ಹೇಳಕ್ಕೆ ಬಯಸ್ತೇವೆ. ತಮ್ಮ ಹೆಸರು? ಶಬ್ಬೀರ್ ಅಹಮದ್. ಯಾವ ಸಂಘಟನೆಯಲ್ಲಿದ್ದೀರಾ? ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲೆ ಅಲ್ಪಸಂಖ್ಯಾತ ಘಟಕ ಶಬ್ಬೀರ್ ಅಹಮದ್.